ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಂಡ್ರೆ? ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ ಕಂಡು. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ವ್ಲಾಗ್ ಅನ್ನೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇವತ್ತು ನನ್ನ ಸ್ಟೈಲಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಫಿಶ್ ಫ್ರೈ ಅನ್ನೋದು ಮಾಡಿದ್ದೀನಿ ಕಂಡು. ಅದೇ ವ್ಲಾಗ್ಗೆ ನಿಮ್ಮ ಮುಂದೆ ತಂದಿದ್ದೀನಿ. ಇದನ್ನಲ್ಲಿ ಅದು ಹಂಗೆ ಇದು ಹಿಂಗೆ ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಕಂಡ್ರಿ ನಿಮ್ಮ ಮುಂದೆ. ಫಸ್ಟು ಫಿಶ್ 1 kg ತೊಗೊಂಡಿದ್ದೆ ಕಣ್ರಿ. ಆ ಫಿಶ್ ಹೆಸರು ಎಲ್ಲ ನಂಗೆ ಗೊತ್ತಿಲ್ಲ. ನಾನು ಯಾವಾಗಲೂ ಫಿಶ್ ಮಾರ್ಕೆಟ್ಗೆ ಹೋದರೆ ಅದು ಯಾವ ಥರ ಫಿಶ್ ತರ್ತಾರೋ ನಮ್ಮ ಯಜಮಾನ್ರಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. 1 kg ಬಂದಿದ್ರು ಕಣ್ರಿ. ಫ್ರೈ ಮಾತ್ರನೇ ನಾನು ಮಾಡೋದು, ಸಾಂಬಾರೆಲ್ಲ ಮಾಡೋದಕ್ಕೆ ನಂಗೆ ಬರಲ್ಲ. ಅದೇನೋ ಇಷ್ಟ ಆಗಲ್ಲ, ಅಲ್ಲಿ ತಿಂದು ಅಭ್ಯಾಸನೇ ಇಲ್ಲ. ಇಲ್ಲಿಗೆ ಬಂದಮೇಲೆ ನಮ್ಮ ಯಜಮಾನ್ ರೂಢಿ ಮಾಡಿಕೊಟ್ರು. ಫ್ರೈ ಅನ್ನೋದು ಮಾತ್ರ ತಿಂತೀನಿ, ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಮಾಡ್ಕೊಂಡು ತಿಂದುಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫ್ರೈ ಮಾತ್ರ ಮಾಡೋದು ಬರುತ್ತೆ. ತಿನ್ನೋದು ಫ್ರೈ ಮಾತ್ರನೇ. ಸಾಂಬಾರೆಲ್ಲ ಪ್ರಾಮಿಸ್ ಬರಲ್ಲ ಕಣ್ರಿ. ಟ್ರೈ ಮಾಡಬೇಕು, ನೋಡೋಣ ಮುಂದೆ ಯಾವಾಗಾದರೂ ಟ್ರೈ ಮಾಡ್ತೀನಿ. ನಿಮಗೋಸ್ಕರ ಆದರೂ ನಮಗೋಸ್ಕರ ಆದರೂ ಟ್ರೈ ಮಾಡ್ತೀನಿ ಖಂಡಿತ. ಫಸ್ಟು ಒಂದು ಬಟ್ಲು ತಗೊಂಡು ಫಸ್ಟ್ ಅರಿಶಿನ ಮತ್ತು ಗರಂ ಮಸಾಲ ಪುಡಿ, ಧನಿಯಾ ಪೌಡ್ರು, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆಹಣ್ಣು ಫುಲ್ಲು ಒಂದು ನೀಸು ಏನಾದರೂ ಸ್ಮೆಲ್ ಇರುತ್ತಲ್ಲ ಅದು ಹೋಗೋದಕ್ಕೆ ಅಂತ ಫುಲ್ಲು ಒಂದು ನಿಂಬೆಹಣ್ಣು ಹಿಂಡ್ಬಿಡ್ತೀನಿ ಕಣ್ರಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇನ್ನು ಎಣ್ಣೆ ಹಾಕ್ಕೊತೀನಿ ಕಣ್ರಿ. ಇದಕ್ಕೆ ಕಲಿಸ್ಕೊಳೋದಕ್ಕೆ ಎಣ್ಣೆ ಸ್ವಲ್ಪ, ಎಣ್ಣೆನೇ ಜಾಸ್ತಿ ಎಣ್ಣೆ, ಒಂದು ಸ್ವಲ್ಪ ನೀರು ಹಾಕ್ಕೊಬಿಟ್ಟು, ಇನ್ನು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಬೋದು ಕಣ್ರಿ. ನಾನು ಹಾಕ್ಕೊಂಡಿಲ್ಲ, ನೀವು ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪೊಂದು. ಇಷ್ಟು ಹಾಕ್ಕೊಬಿಟ್ಟು ಚೆನ್ನಾಗಿ ಕಲಿಸ್ಕೊಬಿಡ್ತೀನಿ ಕಣ್ರಿ. ಅದೆಲ್ಲ ಕಲಸಿದ್ದಾಗಿದ ತಕ್ಷಣ ಈ ಫಿಶ್ ಅನ್ನೋದು ನಾವು ತೊಗೊಂಡಿದ್ವಲ್ಲ, ನಮ್ಮ ಯಜಮಾನ್ರು ದೊಡ್ಡದಾಗಿ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ ಕಣ್ರಿ. ಚಿಕ್ಕದಾಗೆಲ್ಲ ಇನ್ನು ದೊಡ್ಡದಾಗಿ ಚಿಕ್ಕದಾಗಿದ್ದರೆ ಈ ಮಸಾಲೆ ಏನಿರುತ್ತೆ ಚೆನ್ನಾಗಿ ಅಂಟುತ್ತೆ ಕಣ್ರಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಕಣ್ರಿ. ಇನ್ನು ಇದಕ್ಕೆಲ್ಲ ಹಚ್ಚಿಬಿಡ್ತಾ ಇದ್ದೀನಿ. ನಾನು ಏನು ಕಲಸಿಕೊಂಡಿದ್ದೀನಿ ನೋಡಿ, ಆ ಮಸಾಲ ಅನ್ನೋದು ಎಲ್ಲದಕ್ಕೂ ಹಚ್ಚಿ ಒಂದು 3 ಗಂಟೆ ನೆನೆಸಿಕ್ಬಿಡ್ತೀನಿ ಕಣ್ರಿ. 2-3 ಅವರು ಬೇಕಾದರೆ ಫ್ರಿಜ್ಜಲ್ಲಿ ಇಕ್ಕೋಬೋದು. ನಾನು ಫ್ರಿಜ್ಜಲ್ಲೆಲ್ಲ ಇಕ್ಕೊಳಲ್ಲ, ಅದೇನೋ ಅಭ್ಯಾಸ ಇಲ್ಲ ನನಗೆ. ಎಲ್ಲ ಹಚ್ಚಿಬಿಟ್ಟು ಒಂದು 2-3 ಅವರು ಕರೆಕ್ಟಾಗಿ ನೆನೆಸಿಕ್ಬಿಡ್ತೀನಿ ನೋಡಿ. ನೆನೆಸಿಕ್ಕಾಗಿದ ತಕ್ಷಣ ಇನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ತವಾ ಫ್ರೈ ಮಾಡೋದಕ್ಕೆ ಅಂತ. 3 ಅವರ್ ಮಾತ್ರ ಪಕ್ಕ ನೆನೆಸ್ಕೊತೀನಿ ಕಣ್ರಿ. ಅದಕ್ಕೆಲ್ಲ ಮಸಾಲೆ ಎಲ್ಲ ಅಂಟಬೇಕಲ್ಲ, ಚೆನ್ನಾಗಿರುತ್ತೆ. ಈ ಸರಿ ತಂದಿರೋ ಫಿಶ್ಶು ಹೆಂಗಿದೆ ಗೊತ್ತಾ? ನಾನು ಆಯಿಲ್ ಸ್ವಲ್ಪನೇ ಹಾಕಿದ್ರೆ ಅದರಲ್ಲೇ ಆಯಿಲ್ ಬರ್ತಾಯಿದೆ ಕಣ್ರಿ. ಎಣ್ಣೆ ಅನ್ನೋದು ಅದರಲ್ಲೇ ಎಣ್ಣೆ ಬಂದುಬಿಡ್ತಾ ಇದೆ. ಈ ಸರಿ ಫಿಶ್ಶು ನಮ್ಮ ಯಜಮಾನ ಚೆನ್ನಾಗಿರೋದು ತಂದಿಲ್ಲ ಅಂತಲೇ ಹೇಳಬೇಕು, ನಿಜ ಹೇಳಿದ್ರೆ. ಫಸ್ಟೆಲ್ಲ ತರ್ತಾಯಿದ್ರು ಅದರಲ್ಲಿ ಈ ಥರ ಇರಲಿಲ್ಲ. ಇಷ್ಟು ಚೆನ್ನಾಗಿರುತ್ತೋ ತಿನ್ನೋದಕ್ಕಂತೂ. ಈ ಸರಿ ಯಾಕೋ ಫಿಶಲ್ಲೇ ಬೇಜಾನು ಎಣ್ಣೆ ಬಂದುಬಿಡ್ತಾಯಿದೆ. ಇದೇನಪ್ಪ ಇಷ್ಟೊಂದು ಎಣ್ಣೆ ಇದ್ರೂ ತಿನ್ನೋದಕ್ಕೆ ಇಷ್ಟ ಆಗಲ್ವಲ್ಲ ಕಣ್ರಿ. ನಾನು ಹಾಕಿರೋದು ಸ್ವಲ್ಪ ಚಪಾತಿಗೆ ಯಾವ ಥರ ಹಾಕ್ತೀವಿ ಅದೇ ಥರನೇ ನಾನು ಹಾಕಿರೋದು ಫ್ರೈ ಮಾಡ್ಕೊಳೋದಕ್ಕೆ. ಇದರಲ್ಲೇನೋ ಬೇಜಾನು ಎಣ್ಣೆ ಇದರಲ್ಲೇ ಬಂದುಬಿಡ್ತಾಯಿದೆ ಎಣ್ಣೆ ಅನ್ನೋದು. ಇನ್ನು ನಾನು ಕೈ ಆಗೋಯ್ತು. ಇನ್ನು ನಮ್ಮ ಯಜಮಾನ್ರು ಬಂದರು ಕಣ್ರಿ ಫ್ರೈ ಮಾಡೋದಕ್ಕೆ ಅಂತ. ಅವರೇ ಇದನ್ನಲ್ಲಿ ಎಕ್ಸ್ಪೋರ್ಟು. ಏನಿಲ್ಲ ಕಣ್ರಿ, ನಾನು ಬೋಂಡ ಏನಾದರೂ ಮಾಡಿದ್ರು, ಈ ಥರ ಫ್ರೈ ಏನಾದರೂ ಮಾಡಿದ್ರೆ ನನ್ನ ಕೈಯೆಲ್ಲ ಇದು ಇರುತ್ತಲ್ಲ ಮಸಾಲೆ ಎಲ್ಲ, ಪಾಪ ಅವರೇ ಬಂದು ಎಲ್ಲ ಮಾಡ್ಕೊತಾರೆ. ಇವತ್ತಿಂದಲ್ಲ ಅವತ್ತಿಂದನೂ ಅಷ್ಟೇ. ಅವರೆಲ್ಲ ಫ್ರೈ ಮಾಡ್ತಾಯಿದ್ರು ಕಣ್ರಿ. ಏನಿಲ್ಲ, ನಾವು ಚಪಾತಿ ಹೆಂಗೆ ಇದು ಮಾಡ್ಕೊಳ್ತೀವೋ ಅದೇ ಥರನೇ ತವಾ ಫ್ರೈ ಮಾಡಿದ್ದು. ಟೇಸ್ಟ್ ಅಂತೂ ಚೆನ್ನಾಗೇ ಇತ್ತು. ಆದರೆ ಫಿಶಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿ ಬಂದುಬಿಡ್ತು ಕಣ್ರಿ, ಅದೊಂದೇ, ಇನ್ನೇನಿಲ್ಲ. ಫಿಶ್ ತವಾ ಫ್ರೈ ಅಂತೂ ಸೂಪರಾಗಿತ್ತು ಕಣ್ರಿ. ನೀವು ನನ್ನ ಸ್ಟೈಲ್ ಒಂದು ಸರಿ ಮಾಡಿ ಕಣ್ರಿ. ಚೆನ್ನಾಗಿದ್ರೆ ಒಂದು ಕಾಮೆಂಟ್ ಹಾಕಿ. ಈ ವ್ಲಾಗ್ ಅನ್ನೋದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಣ್ರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಇದೇ ಥರ ಸಪೋರ್ಟ್ ಸದಾ ನಮ್ಮ ಮೇಲೆ ಇರಬೇಕು.